ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಬಾಳೆಹಣ್ಣಿನಿಂದ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮನೆಯಲ್ಲಿ ಏನಾದರೂ ಬಾಳೆಹಣ್ಣು ಬೇಗ ಹಣ್ಣಾಗಿಬಿಟ್ಟಿದ್ರೆ, ಸಿಪ್ಪೆ ಎಲ್ಲ ಕಪ್ಪಾಗಿಬಿಟ್ಟಿದ್ರೆ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಒಂದು ಸ್ವೀಟ್ನ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಇಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಆ ಏಲಕ್ಕಿ ಬಾಳೆಹಣ್ಣನ್ನು ಸುಮಾರು ನಾನು 5 ಹಣ್ಣನ್ನು ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಸಣ್ಣದಾಗಿನೂ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಕ್ಯಾರೆಟ್ ತುರಿಯೋದೆಲ್ಲ ಇರುತ್ತಲ್ಲ, ಅದರಲ್ಲಿನೂ ಸುಧಾ ನೀವು ತುರ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ. ಆದಷ್ಟು ನೀವು ಹಣ್ಣಾಗಿರೋದನ್ನು ತೊಗೊಂಡ್ರೆ ಈ ಸ್ವೀಟ್ಗೆ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಹಣ್ಣನ್ನು ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಚಿಕ್ಕದು, ಅದಕ್ಕೆ ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಡಾಗಿದೆ, ಬಾಳೆಹಣ್ಣಿನ ಪೇಸ್ಟ್ ರೆಡಿಯಾಗಿದೆ. ಈಗ ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೋತೀನಿ. ಈಗ ನಾನು ಒಂದು ಪಾನನ್ನು ತೊಗೊಂಡಿದ್ದೀನಿ. ನೀವು ಆದಷ್ಟು ದಪ್ಪ ತಳದ ಪಾನನ್ನು ತೊಗೊಳ್ಳಿ, ನಾನ್ ಸ್ಟಿಕ್ಕು ಈ ಥರ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತಳ ಹತ್ಬಿಡುತ್ತೆ, ನೀವು ತಳ ಮಂದ ಇಲ್ಲ ಅಂತಂದರೆ. ಈಗ ನಾನು ಪಾನು ಸ್ವಲ್ಪ ಕಾದ್ಮೇಲೆ ಅದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಕಾದ ನಂತರ ಸ್ವಲ್ಪ ನಾನು ಚಿರೋಟಿ ರವೆನ 4 ಸ್ಪೂನಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಚಿರೋಟಿ ರವೆನ ಹಾಕ್ಕೊಂಡು ಚಿರೋಟಿ ರವೆ ಘಮ ಬರೋವರೆಗೂ ನಾವು ಇದನ್ನು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ರವೆ ಎಲ್ಲ ಹುರ್ಕೊಂಡಾಗಿದೆ. ಈಗ ರವೆ ಎಲ್ಲ ಹುರಿದಾದ್ಮೇಲೆ ನಾವು ಬಾಳೆಹಣ್ಣನ್ನು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಆ ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಫುಲ್ಲು ಹಾಕ್ಕೊಳ್ಳಿ. ನೀವು ಇದಕ್ಕೆ ಬೇಕಿದ್ದರೆ ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನಾನು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ ಇದನ್ನು ಬಾಳೆಹಣ್ಣಿನ ಪೇಸ್ಟೆಲ್ಲ ಹಾಕಿದ್ಮೇಲೆ ಬೇಯಿಸ್ಕೊತೀವಲ್ಲ, ಎಲ್ಲ ಟೈಮ್ ಮಿಕ್ಸ್ ಮಾಡಿಕೊಂಡು ಆ ಟೈಮ್ನಲ್ಲಿ ನಾನು ಹಾಲನ್ನು ಹಾಕ್ಕೊಳ್ಳೋಣ ಅಂತ ಗ್ರೈಂಡ್ ಮಾಡ್ಕೊಳ್ಳುವಾಗ ಹಾಕ್ಕೊಳ್ಳಿಲ್ಲ. ನೀವು ಬೇಕಿದ್ದರೆ ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಹಾಲನ್ನು ಹಾಕ್ಕೋಬೋದು. ನೋಡಿ, ಇವಾಗ ನಾನು ಬಾಳೆಹಣ್ಣಿನ ಪೇಸ್ಟು ಹಾಗೂ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಇವಾಗ ನಾನು ನೀಟಾಗಿ ಎಲ್ಲ ಬಾಳೆಹಣ್ಣಿನ ಪೇಸ್ಟು ಹಾಗೆ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇದು ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಬಂದಮೇಲೆ ನಾವು ಇದಕ್ಕೆ ಹಾಲನ್ನು ಹಾಕ್ಕೊಳ್ಳೋಣ. ಹಾಲನ್ನು ನಾನಿಲ್ಲಿ 1 ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿರೋ ಹಾಲನ್ನು ತೊಗೊಂಡಿದ್ದೀನಿ. ನೀವು ರಾ ಮಿಲ್ಕ್ ಬೇಕಿದ್ರೂ ತೊಗೋಬೋದು. ನಾನು 1 ಗ್ಲಾಸ್ ಹಾಲಿನಲ್ಲಿ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಬರ್ತೀನಿ. ಇದು ಹಾಲನ್ನು ಹಾಕೋತಾ ಹಾಲೆಲ್ಲ ಹೀರ್ಕೊಂಡು ಗಟ್ಟಿ ಆಗ್ತಾ ಬರುತ್ತೆ. ಆ ಟೈಮ್ನಲ್ಲಿ ನೀವು ಪುನಃ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದು ಪುನಃ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು. ಅಲ್ಲಿವರೆಗೂ ನೀವು ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಒಂದು ಮೀಡಿಯಮ್ ಗ್ಲಾಸ್ನಲ್ಲಿ ಫುಲ್ಲು 1 ಲೋಟ ಹಾಲನ್ನು ತೊಗೊಂಡಿದ್ದೆ. ಅದರಲ್ಲಿ ನಾನು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ನೋಡಿ, ಹಾಲೆಲ್ಲ ಹೀರ್ಕೊಂಡು ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಬರ್ತಿದೆ, ತಳ ಕಚ್ಚುತ್ತಾ ಇಲ್ಲ. ಆದಷ್ಟು ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋತೀನಿ. ನೀವು ದಪ್ಪ ದಳದ ಪಾತ್ರೆ ಬೇರೆ ಯಾವುದಾದ್ರೂ ಪಾತ್ರೆನ ನೀವು ಯೂಸ್ ಮಾಡಿದರೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ.
ಆವಾಗ ಅಂಟೋದಿಲ್ಲ, ನಿಮಗೆ ಅದು ಬೆಂದಿರೋದೆಲ್ಲ ಗೊತ್ತಾಗುತ್ತೆ, ತಳ ಕಚ್ಚೋದಿಲ್ಲ, ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಈಗ ಇದು ಇಷ್ಟು ಗಟ್ಟಿ ಆದಮೇಲೆ ನಾನು ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲನ ನೀವು ಸ್ವೀಟ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಬಾಳೆಹಣ್ಣು ನಾವು ಏಲಕ್ಕಿ ಬಾಳೆಹಣ್ಣು ಸ್ವೀಟ್ ಇರುತ್ತೆ, ಏಲಕ್ಕಿ ಬಾಳೆಹಣ್ಣು ಹಾಕಿರೋದ್ರಿಂದ ನೀವು ಬೆಲ್ಲನ ನೋಡಿಕೊಂಡು ಹಾಕೋಬೇಕಾಗುತ್ತೆ. ನೀವು ಬೆಲ್ಲ ಹಾಕ್ಕೊಳ್ಳಿಲ್ಲ ಅಂದರೆ ಸಕ್ಕರೆನೂ ಸುಧಾ ಹಾಕ್ಕೋಬೋದು. ನಾನಿಲ್ಲಿ ಕರೆಕ್ಟ್ ಮೆಸರ್ಮೆಂಟಲ್ಲಿ ಏನು ನಾನು ನಿಮಗೆ ಬೆಲ್ಲ ಹಾಕಿ ತೋರಿಸ್ತಾ ಇಲ್ಲ, ಯಾಕೆಂದರೆ ಕೆಲವು ಬಾಳೆಹಣ್ಣು ಸ್ವೀಟ್ ಇರಲ್ಲ, ಕೆಲವು ಬಾಳೆಹಣ್ಣು ಸ್ವೀಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಬೆಲ್ಲನ ಮೆಸರ್ಮೆಂಟ್ ಮಾಡಿ ನಿಮಗೆ ಹೇಳ್ತಾ ಇಲ್ಲ. ನೀವು ಬೆಲ್ಲನ ಹಾಕ್ಕೊಳ್ಳುವಾಗ ಸ್ವೀಟ್ನ ನೋಡಿಕೊಂಡು ನೀವು ಬೆಲ್ಲನ ಹಾಕೋತಾ ಬನ್ನಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ತೆಳುವಾಗ್ತಾ ಬರುತ್ತೆ. ಈ ಥರ ಬೆಲ್ಲ ಎಲ್ಲ ನೀಟಾಗಿ ಕರಗಿ ಮಿಕ್ಸ್ ಆದಮೇಲೆ ನೀವು ಟೇಸ್ಟ್ನ ಸ್ವಲ್ಪ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಬೆಲ್ಲ ಹಾಕಬೇಕು ಅನಿಸಿದ್ರೆ ಹಾಕ್ಕೋಬೋದು. ನೋಡಿ, ನಾನು ಹಾಕಿರೋದು ಸ್ವಲ್ಪ ಸ್ವೀಟ್ ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇನ್ನೂ ಒಂದು ಸ್ಪೂನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸಲ ಈ ಬೆಲ್ಲನ ಫುಲ್ ಎಲ್ಲ ಕರಗೋವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕರಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದು ಬೆಲ್ಲ ಹಾಕಿದ್ಮೇಲೆ ತೆಳುವಾಗುತ್ತಲ್ಲ, ಪುನಃ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು. ಅಲ್ಲಿವರೆಗೂ ನೀವು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಥರ ಕೈ ಆಡಿಸ್ತಾ ಇರಬೇಕು. ನೀವು ಬೇರೆ ಪಾತ್ರೆನ ತೊಗೊಂಡಿದ್ರೆ ಸ್ವಲ್ಪನೂ ಕೈ ಬಿಡ್ದೇನೆ ಇರೋ ಹಾಗೆ ಈ ಥರ ತಿರುಗ್ತಾ ಇರಬೇಕು. ಇದು ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಸ್ವಲ್ಪ ನಾನು ಗ್ಯಾಪ್ ಬಿಟ್ಟು ತಿರುಗ್ತಾ ಇದ್ದೀನಿ. ನೋಡಿ, ಇವಾಗ ಸ್ವೀಟು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ಈ ಥರ ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ಇದು ರೆಡಿಯಾಗಿದೆ. ನೋಡಿ, ಈ ಥರ ನಾವು ತಳ ಕಚ್ಚಬಾರ್ದು. ಇದು ನಾವು ಈ ಥರ ಎತ್ತುತ್ತಾ ಇದ್ದರೆ ಮೇಲ್ಗಡೆ ಬರಬೇಕು. ಈ ಥರ ಇದ್ದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಸ್ವೀಟು ರೆಡಿಯಾಗಿದೆ ಅಂತ. ಇವಾಗ ನಾನು ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇಟ್ಕೋತೀನಿ. ಈಗ ಅದು ಬಿಸಿನಲ್ಲೇ ಇರಬೇಕು. ಈಗ ನಾನು ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಸರಿ, ಕೇಕ್ ಮಾಡೋದು ಯಾವುದಾದ್ರೂ ಇದ್ರೂ ಸರಿ, ಇಲ್ಲ ಯಾವುದಾದ್ರೂ ಪ್ಲೇಟ್ಗಾದ್ರೂ ಸರಿ ನೀವು ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವೀಟ್ ಬಾಕ್ಸ್ ಇತ್ತು, ಆ ಸ್ವೀಟ್ ಬಾಕ್ಸಿಗೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸುತ್ತ ತುಪ್ಪ ಎಲ್ಲ ನಾನು ಸವರ್ಕೋತಾ ಇದ್ದೀನಿ. ಈ ಥರ ತುಪ್ಪ ಎಲ್ಲ ಸವರ್ಕೊಂಡು ನೀವು ಆ ಸ್ವೀಟ್ ಕನ್ಸಿಸ್ಟೆನ್ಸಿ ಬಿಸಿನಲ್ಲಿ ಇರುವಾಗಲೇ ನೀವು ಇದಕ್ಕೆ ಹಾಕ್ಕೊಂಡು ಫುಲ್ಲು ನೀಟಾಗಿ ಒಂದು ಸಮನಾಗಿ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಸಮನಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಏನಾದರೂ ಅಂಟಿಸ್ತಿದೆ ಅನಿಸಿದ್ರೆ ಸ್ವಲ್ಪ ನೀವು ತುಪ್ಪನ ಹಾಕ್ಕೊಂಡು ಬೇಕಿದ್ರೆ ಈ ಥರ ನೀಟಾಗಿ ಮಾಡ್ಕೋಬೋದು. ನೋಡಿ, ಈಗ ಕರೆಕ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಮಾಡಿಕೊಂಡು ಇದನ್ನು ನೀವು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆನಾದರೂ ಸರಿ ನೀವು ಟೈಮ್ ಇದ್ದರೆ ಆಚೆನೇ ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಫ್ರಿಜ್ನಲ್ಲಿ ಏನೂ ಇಡೋ ಅವಶ್ಯಕತೆ ಇಲ್ಲ. 1 ಅವರ್ ಆದಮೇಲೆ ನಾವು ಇದನ್ನು ಕಟ್ ಮಾಡ್ಕೋಬೋದು. ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈಗ ಇದನ್ನು ನಾನು ಮುಚ್ಚಳನ ಮುಚ್ಚಿ 1 ಅವರ್ ಇಟ್ಬಿಡ್ತೀನಿ. ನೋಡಿ, ನಾನು 1 ಅವರ್ ಆದಮೇಲೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಬಂದಿರುತ್ತೆ ಅಂತ. ನೋಡಿ, ಕೈನಲ್ಲೇ ಸ್ವಲ್ಪ ನಾನು ಈ ಥರ ನೋಡಿದ್ರೆ ಅದು ಬಿಟ್ಕೊಂಡಿದೆ. ಈಗ ಕರೆಕ್ಟಾಗಿ ಅದು ಆಗಿರುತ್ತೆ. ಈಗ ನಾನು ಇದನ್ನು ಉಲ್ಟಾ ಮಾಡಿ ಬಾಕ್ಸ್ನ ಎತ್ಕೋತೀನಿ ಅಷ್ಟೇ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ, ಪರ್ಫೆಕ್ಟಾಗಿ ಬಂದಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನಿವಾಗ ಇದನ್ನು ಚಾಕು ಸಹಾಯನ ತಗೊಂಡು ಈ ಥರ ನಾನು ಸ್ಕ್ವೇರ್ ಶೇಪ್ನಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಈ ಥರ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸ್ವೀಟು. ನೀವು ಬಾಳೆಹಣ್ಣನ್ನು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸ್ವೀಟ್ನ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಿಮಗೇನಾದರೂ ಈ ಸ್ವೀಟ್ ರೆಸಿಪಿ ಇಷ್ಟ ಆದರೆ ನೀವು ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.
ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.